ಹಿರಿಯೂರು ತಾಲೂಕಿನ ಕೋವರಟ್ಟಿ ಗ್ರಾಮದ ವರ್ಷಿತಾಳ ಕೊಲೆ ಖಂಡಿಸಿ ಪ್ರತಿಭಟನೆ. ಸಮಾಜ ಪರಿವರ್ತನಾ ವೇದಿಕೆ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ವರ್ಷಿತಾಳ ಕೊಲೆ ಖಂಡಿಸಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಪರಿವರ್ತನಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಮೇಶಿ ಮಾತನಾಡಿ, ಹಿರಿಯೂರು ತಾಲೂಕಿನ ಹೈಮಂಗಳ ಹೋಬಳಿಯ ವ್ಯಾಪ್ತಿಯ ಕೋವರಟ್ಟಿ ಗ್ರಾಮದ ತಿಪ್ಪೇಸ್ವಾಮಿ ಮತ್ತು ಜ್ಯೋತಿಯವರ ಮಗಳಾದ ವರ್ಷಿತಾ 19 ವರ್ಷ ಮಹಿಳಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ಆದರೆ ಕಿಡಿಗೇಡಿಗಳು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ದಾರುಣವಾಗಿ ಕೊಲೆ ಮಾಡಿರುವ ಘಟನೆ ಕಳೆದ 2 ದಿನಗಳಿಂದ ನಡೆದಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಕಿಡಿಗೇಡಿಗಳು ಎಷ್ಟೇ ಬಲಿಷ್ಠರಾದರೂ ಕಾನೂನು ಮುಖಾಂತರ ಎಡೆಮುರಿ ಕಟ್ಟಬೇಕು. ಸರ್ಕಾರ ಕುಟುಂಬಕ್ಕೆ 1 ಕೋಟಿಯಷ್ಟು ಪರಿಹಾರವನ್ನು ಒದಗಿಸಬೇಕು. ಅದೇ ರೀತಿ ಸೂಕ್ತ ಭದ್ರತೆ ವಹಿಸಬೇಕು. ವರ್ಷಿತಾಳಿಗೆ ಕುಟುಂಬಕ್ಕೆ ಸರ್ಕಾರ ಉದ್ಯೋಗ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಪ್ರತಿನಿತ್ಯ ಪ್ರತಿಕ್ಷಣವೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಶೋಷಣೆ, ಅತ್ಯಾಚಾರಗಳು ನಡೆಯುತ್ತಿದ್ದು ನಾವು ನಾಗರಿಕರ ಸಮಾಜ ತಲೆ ತಗ್ಗಿಸುವಂತಹ ಪ್ರಸಂಗ ನಡೆಯುತ್ತಿದೆ. ಇದರ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು. ಸಮಾಜ ಪರಿವರ್ತನಾ ವೇದಿಕೆ ಮೊಳಕಾಲ್ಮೂರು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಏನು 2 ದಿನಗಳ ಹಿಂದೆ ಹಿರಿಯೂರು ತಾಲೂಕಿನ ಐಮಂಗಳ ಹೋಬಳಿಯ ಕೋವೇರಹಟ್ಟಿ ಗ್ರಾಮದ ವಿದ್ಯಾರ್ಥಿನಿಯಾದಂತಹ ವರ್ಷಿತಾಳು ಬಹು ಕನಸನ್ನ ಕಟ್ಟಿಕೊಂಡು ಗ್ರಾಮೀಣ ಹಿನ್ನೆಲೆಯಿಂದ ಹೋಗಿ ತುಂಬಾ ಓದಿನಲ್ಲಿ ಬಹುದೊಡ್ಡ ಆಸಕ್ತಿಯನ್ನ ಓದಿದಂತಹ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಕುಟುಂಬದ ಸಲಿಗೆಯನ್ನ ಮಾಡಬೇಕು ಅಂತ ಹೇಳಿ ಬಹುದೊಡ್ಡ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿನಿ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಭಾರತ ದೇಶ ಹೆಣ್ಣಿಗೆ ಅತ್ಯಂತ ಪರಮ ಪವಿತ್ರವಾದಂತಹ ಸ್ಥಾನಮಾನವನ್ನ ಕೊಟ್ಟಿದೆ. ಜನನಿ ಜನ್ಮಭೂಮಿಚ್ಚ ಸ್ವರ್ಗದಬ್ಬಿ ಗರಿಯಿಸಿ ಅಂತ ಹೇಳುವಂತಹ ನಾವುಗಳು ಮತ್ತು ಆಳುವಂತಹ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಪ್ರತಿನಿತ್ಯ ಪ್ರತಿಕ್ಷಣ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾದಂತಹ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆಗಳು ನಡೀತಕ್ಕಂಥದ್ದು 21ನೇ ಶತಮಾನದ ನಾಗರಿಕತೆಯ ಉತ್ತುಂಗಕ್ಕೆ ಏರುತ್ತಿರುವ ಈ ಕಾಲಘಟ್ಟದಲ್ಲಿ ಈ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಬಂಧುಗಳೇ. ಯಾಕೆ ಅಂತಂದ್ರೆ ಹೆಣ್ಣಿಗೆ ಅಂತಹ ಪವಿತ್ರ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥ ನಾವುಗಳು ಯೋಚನೆ ಮಾಡಬೇಕಾಗಿದೆ. ಆ ವರ್ಷಿತಾ ಅಂತಕ್ಕಂಥ ವಿದ್ಯಾರ್ಥಿನಿ 14ನೇ ತಾರೀಕು ಏನು ಹಾಸ್ಟೆಲ್ನಲ್ಲಿ ಇದ್ದಂತಹ ಆ ವಿದ್ಯಾರ್ಥಿನಿ ಹಾಸ್ಟೆಲ್ನಿಂದ ಹೊರಗಡೆ ಹೋಗಿ ಮನೆಗೆ ಹೋಗ್ತೀನಿ ಅಂತ ಹೋದಂತಹ ಆ ವಿದ್ಯಾರ್ಥಿನಿ ಕಳೆದ 2 ದಿನಗಳ ಹಿಂದೆ ಶವ ಆಗಿ ಬೆತ್ತಲೆಯ ಮುಖಾಂತರ ಶವ ಆಗಿ ಪತ್ತೆಯಾಗಿದ್ದಾಳೆ. ಇದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಯಾಕೆ ಅಂತ ಅಂದ್ರೆ ಆ ವಿದ್ಯಾರ್ಥಿನಿಯ ಬಹುದೊಡ್ಡ ಆಸೆಯನ್ನ, ಆಕಾಂಕ್ಷೆಯನ್ನ, ಕನಸುಗಳನ್ನ ಕಟ್ಕೊಂಡಿದ್ದಂತಹ ವಿದ್ಯಾರ್ಥಿನಿಯ ಸಾವು ನಿಜಕ್ಕೂ ಬರಸಿಡಿಲು ಬಡದಂತಾಗಿದೆ. ಹಾಗಾಗಿ ನಮ್ಮ ಎಲ್ಲ ದಲಿತ ಪ್ರಗತಿಪರ ಸಮಾಜ ಪರಿವರ್ತನಾ ವೇದಿಕೆಯ ಹಕ್ಕೊತ್ತಾಯ ಏನು ಅಂತಂದ್ರೆ, ಏನು ಕೋವೇರಟ್ಟಿ ಗ್ರಾಮದ ತಿಪ್ಪೇಸ್ವಾಮಿ ಜ್ಯೋತಿಯವರ ಮಗಳಾಗಿರ್ತಕ್ಕಂಥ ವರ್ಷಿತಾಳ ಯಾರು ಈ ವಿದ್ಯಾರ್ಥಿನಿಯನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಆ ವಿದ್ಯಾರ್ಥಿನಿಯನ್ನ ಪೆಟ್ರೋಲ್ ಹಾಕಿ ಸುಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹಾಗಾಗಿ ನಮ್ಮ ಆಗ್ರಹ ಏನು ಅಂತಂದ್ರೆ, ಕೂಡಲೇ ತತ್ಕ್ಷಣಕ್ಕೆ ಆರೋಪಿಗಳನ್ನ ಮತ್ತು ಅಪರಾಧಿಗಳನ್ನ ಬಂಧಿಸಿ ಉಗ್ರವಾದಂತಹ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ನಮ್ಮ ಮೊದಲ ಆಗ್ರಹ. ಅದರ ಜೊತೆಗೆ ಸೂಕ್ತವಾದಂತಹ ತನಿಖೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಕರಿಬಸಪ್ಪ ಮಾತನಾಡಿ, ವರ್ಷಿತಾಳಿಗೆ ನ್ಯಾಯ ಸಿಗುವವರೆಗೂ ನಾವು ಬಿಡುವುದಿಲ್ಲ. ವರ್ಷಿತಾಳನ್ನು ನೋಡಲು ಆಗದ ಸ್ಥಿತಿ ಕಿಡಿಗೇಡಿಗಳು ಮಾಡಿಟ್ಟಿದ್ದಾರೆ. ಇಂತಹ ಕಿಡಿಗೇಡಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕು. ವರ್ಷಿತಾಳ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಈ ಕೂಡಲೇ ಘೋಷಿಸಬೇಕು ಎಂದರು. ಇತ್ತೀಚೆಗೆ 2 ದಿನಗಳ ಹಿಂದೆ ಹಿರಿಯೂರು ತಾಲೂಕಿನ ಪದವಿ ವ್ಯಾಸಂಗ ಮಾಡತಕ್ಕಂತ, ಅದು ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಪದವಿ ವ್ಯಾಸಂಗವನ್ನ ಮಾಡತಕ್ಕಂತ ವರ್ಷಿತಾ ಅನ್ನುವಂತ ಮಾದಿಗ ಸಮುದಾಯದ ಯುವತಿಯನ್ನ ಒಬ್ಬ ವ್ಯಕ್ತಿ ಅಮಾನುಷವಾಗಿ ಅವಳನ್ನ ಕೆಡಿಸೋದಲ್ಲದೆ ಜೊತೆಗೆ ಆ ಹುಡುಗಿಯ ದೇಹವನ್ನ ನೋಡೋದಕ್ಕೂ ಕೂಡ ವಿಪರೀತವಾದ ನೋವಾಗುತ್ತೆ. ಆ ರೀತಿಯಾಗಿ ಆ ಹುಡುಗಿಯನ್ನ ದೇಹದ ತುಂಬೆಲ್ಲ ಕೊಯ್ದು ಅವಳ ಮಾರ್ಮಾಂಗಕ್ಕೆ ಬೇರೆ ಬೇರೆ ರೀತಿಯಿಂದ ವೇಸ್ಟ್ ಅನ್ನ ತುಂಬಿ ನಾಗರಿಕ ಸಮಾಜ ಮಾಡಲಾರದಂತ ಒಂದು ಕೃತ್ಯವನ್ನ ಅದು ಒಬ್ಬನೇ ವ್ಯಕ್ತಿ ಮಾಡಿರೋದಕ್ಕೆ ಸಾಧ್ಯವೂ ಇಲ್ಲ. ಹಲವಾರು ಜನ ಸೇರ್ಕೊಂಡು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಇದು ಇಡೀ ಸಮಾಜ ತಲೆ ತಗ್ಗಿಸುವಂತ ಒಂದು ಕೃತ್ಯ ಆಗಿದ್ದು
ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಸೂಕ್ತವಾದ ಕ್ರಮವನ್ನ, ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ, ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಕರೆಸಿಕೊಂಡು ಸೂಕ್ತ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ನೀಡೋದ್ರ ಜೊತೆಗೆ ಹಲವಾರು ಬಿಗಿಯಾದ ಕಾನೂನು ಕ್ರಮವನ್ನ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಬೇಕು. ಜಿಲ್ಲಾ ಕೇಂದ್ರದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳು ಏನೇನಿದಾವೋ ಅಲ್ಲಿರುವಂತಹ ನಿಲಯ ಪಾಲಕರಿಗೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡ ಇಡೀ ಜಿಲ್ಲೆಯಲ್ಲಿರುವಂತಹ ಮಹಿಳಾ ವಿದ್ಯಾರ್ಥಿ ನಿಲಯಗಳಿಗೆ ಸೂಕ್ತ ಬಂದೋಬಸ್ತನ್ನ ಮಾಡಬೇಕು. ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಅನುಸರಿಸಬೇಕು. ಆ ನಿಲಯ ಪಾಲಕರನ್ನೇ ಜವಾಬ್ದಾರರನ್ನಾಗಿ ಮಾಡಬೇಕು. ಜೊತೆಗೆ ಆ ಮಹಿಳೆಯರಿಗೆ ಸೂಕ್ತವಾದ ಭದ್ರತೆಯನ್ನ ಕೊಡಬೇಕು. ಅಲ್ಲಿ ವಿದ್ಯಾರ್ಥಿನಿಯರು ನ್ಯಾಯ ಸಿಗಲಿ, ನ್ಯಾಯ ಸಿಗಲಿ, ನ್ಯಾಯ ಸಿಗಲಿ, ನ್ಯಾಯ ಸಿಗಲಿ, ಶಿಕ್ಷೆಯಾಗಲಿ, 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 ನ್ಯಾಯ ಸಿಗಲಿ, ನ್ಯಾಯ ಸಿಗಲಿ, ನ್ಯಾಯ ಸಿಗಲಿ, ನ್ಯಾಯ ಸಿಗಲಿ. ಈ ಸಂದರ್ಭದಲ್ಲಿ ರುದ್ರಯ್ಯ, ಕಾಡಪ್ಪ, ಓಬಣ್ಣ, ಪರಮೇಶಿ, ಮರಿಸ್ವಾಮಿ, ತಿಪ್ಪೇಸ್ವಾಮಿ, ಇನ್ನೂ ಹಲವು ಮುಖಂಡರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.